ಇವತ್ತು ಮೌನಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಮಹಾಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅಂತ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ 1 ಕೋಟಿಗೂ 10 ಕೋಟಿಗೂ ಹೆಚ್ಚು ಜನ ಬರ್ತಾರೆ ಅನ್ನುವಂತಹ ನಿರೀಕ್ಷೆ ನಿನ್ನೆನೇ ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಮುಂದುವರೆದ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ನಾವು ಇಡ್ತಾ ಹೋಗ್ತೀವಿ. ಮಹಾಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಬಹಳ ಶ್ರೇಷ್ಠ ದಿನ ಅಂತ. ಸೊ ಇಲ್ಲಿ ಕಾಲ್ ತುಳಿತ ಸಂಭವಿಸಿದೆ ಅನ್ನೋದ್ರ ಡೀಟೇಲ್ಸು. 10 ಮಂದಿಯ ಸಾವಾಗಿರುವ ಶಂಕೆ, ಕನ್ಫರ್ಮೇಷನ್ ಅಲ್ಲ, ಶಂಕೆ. ಪುಣ್ಯ ಸ್ನಾನಕ್ಕಾಗಿ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ನಲ್ಲ, ಇವತ್ತು ಒಂದೇ ದಿನ 10 ಕೋಟಿ ಜನ ಇಲ್ಲಿ ಸ್ನಾನ ಮಾಡೋರಿದ್ದಾರೆ, ಪುಣ್ಯ ಸ್ನಾನ ಮಾಡೋರಿದ್ದಾರೆ. ತ್ರಿವೇಣಿ ಸಂಗಮದ ಬಳಿ ಭಾರಿ ನೂಕುನುಗ್ಲು. ಇಮ್ಯಾಜಿನ್ ಮಾಡ್ಕೊಳ್ಳಿ, 10 ಕೋಟಿ ಜನ ಅಂದರೆ ಯಾವ ರೀತಿಯಲ್ಲಿ ಅಲ್ಲಿ ಪರಿಸ್ಥಿತಿ ಇರ್ಬೋದು ಅಂತ. ಘಟನೆಯಲ್ಲಿ 60ಕ್ಕೂ ಅಧಿಕ ಮಂದಿಗೆ ಗಾಯಗಳಾಗಿದೆ ಅನ್ನೋದ್ರ ಡೀಟೇಲ್ಸು. ಕನ್ಫರ್ಮೇಷನ್ ಇಲ್ಲ, 10 ಜನ ಸಾವಾಗಿದ್ದಾರೋ ಇಲ್ವೋ ಅಂತ ಶಂಕೆ ಇದೆ. ಹಲವಾರು ಜನರು ಕುಟುಂಬಸ್ಥರಿಂದ ಬೇರ್ಪಟ್ಟಿದ್ದಾರೆ. ಸಹಜವಾಗಿ ಹಂಗಾಗತ್ತೆ. ಗಾಯಗೊಂಡವರನ್ನ ಸೆಕ್ಟರ್ 2ರಲ್ಲಿರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತು ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಬಹಳ ದೊಡ್ಡ ಮಟ್ಟದಲ್ಲೇ ಅಲ್ಲಿ ತಯಾರಿಗಳಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಎದುರಿಸುವಂತಹ ಎಕ್ಸ್ಪರ್ಟ್ಸೇ ಇದ್ರು. ಬಟ್ ಒಂದಷ್ಟು ವಿಜುವಲ್ಸ್ ಮಾತ್ರ ಭಾಳ ಡಿಸ್ಟರ್ಬಿಂಗ್ ಆಗಿ ಕಾಣಿಸ್ತಾ ಇದೆ ನಮಗೆ. ಬಟ್ ನೋಡೋಣ ಏನು ಕನ್ಫರ್ಮೇಷನ್ಸ್ ಮುಂದಿನ ಹಂತದಲ್ಲಿ ನಮಗೆ ಸಿಗುತ್ತೆ ಅಂತ. ಅಗತ್ಯ ನೆರವು ನೀಡುವಂತೆ ಸಿಎಂ ಯೋಗಿಗೆ ಮೋದಿಯವರು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ವಿಕೋಪಕ್ಕೆ ಹೋಗಿದೆ ಅಂತ. 10 ಕೋಟಿ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಜನ ಸಿಬ್ಬಂದಿಗಳಿದ್ದಾರೆ? ಸಾವಿರ ಸಂಖ್ಯೆಯಲ್ಲಿ ಸಿಬ್ಬಂದಿಗಳಿದ್ದಾರೆ. ಸೊ ಕಂಟ್ರೋಲ್ ಮಾಡೋದು ಕಷ್ಟ. ಆಮೇಲೆ ಈ ಥರ ದೊಡ್ಡ ಮಾಸ್ ಗ್ಯಾದರಿಂಗ್ ಆದಾಗ ಇನ್ನೊಂದು ಸಮಸ್ಯೆ ಏನಂದರೆ, ಒಂದು ಚಿಕ್ಕ ವದಂತಿ ಇದೆಯಲ್ಲ, ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬಿಡುತ್ತೆ. ಇಲ್ಲೂ ಅಂಥದ್ದು ಏನಾದರೂ ಆಯ್ತಾ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಬಟ್ ಮುಂಜಾನೆಯಿಂದಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ತ್ರಿವೇಣಿ ಸಂಗಮದ ಪ್ರದೇಶಕ್ಕೆ ಬರ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಮಾಸ್ ಗ್ಯಾದರಿಂಗ್ ಆದಾಗ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಕಾಲ್ ತುಳಿತ ಆಗೋದಕ್ಕೆ ಏನಾದರೂ ನಿರ್ದಿಷ್ಟ ಕಾರಣಗಳಿದಾವ? ಮತ್ತೆ ಈ 10 ಮಂದಿ ಸಾವಿಗೆ ಸಂಬಂಧಪಟ್ಟಂತೆ ಕನ್ಫರ್ಮೇಷನ್ ಸಿಕ್ಕಿದೆಯಾ ಜಿಲ್ಲಾಡಳಿತದಿಂದ? ಈ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಲ್ಲಿ? ಮಮತಾ, ಸದ್ಯಕ್ಕೆ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ. ಮೌನಿ ಅಮಾವಾಸ್ಯೆ ಆಗಿರುವಂತ ಹಿನ್ನೆಲೆಯಲ್ಲಿ ಪವಿತ್ರ ಸ್ನಾನವನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು 10 ಕೋಟಿಗೂ ಅಧಿಕ ಜನರು ಪ್ರಯಾಗ್ರಾಜ್ಗೆ ಬರ್ತಾರೆ ಅನ್ನುವಂತ ನಿರೀಕ್ಷೆಗಳಿತ್ತು. ಸಹಜವಾಗಿ ಜಿಲ್ಲಾಡಳಿತ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿತ್ತು. ಇವತ್ತು ರಾತ್ರಿಯಿಂದಲೇ ಆ ಜನರು ಕೂಡ ಆಗಮಿಸ್ಲಿಕ್ಕೆ ಶುರು ಮಾಡಿದ್ರು. ನೋಡಿ, ಕುಂಭಮೇಳದಲ್ಲಿ ಸಹಜವಾಗಿ ಏನಾಗುತ್ತೆ, ಈ ರೀತಿಯಾದಂತ ವಿಶೇಷ ದಿನಗಳಿದ್ದಂತ ಸಂದರ್ಭದಲ್ಲಿ ಹಿಂದಿನ ದಿನದ ರಾತ್ರಿಯೇ ಬಂದು ಜನ ತ್ರಿವೇಣಿ ಸಂಗಮದಲ್ಲಿ ನೆಲೆಸ್ತಾರೆ. ಓವರ್ ನೈಟ್ ಅಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡಿ ಬೆಳಗ್ಗೆ 2 ಗಂಟೆಯ ಬಳಿಕ ಪುಣ್ಯ ಸ್ನಾನವನ್ನ ಮಾಡಿ ಅಲ್ಲಿಂದ ಹೊರಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದೇ ರೀತಿಯಾದಂತ ಬೆಳವಣಿಗೆಯು ಕೂಡ ಕಳೆದ ರಾತ್ರಿ ಆಗಿರುವಂತದ್ದು. ಸುಮಾರು ರಾತ್ರಿ 2 ಗಂಟೆಯ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. 2 ಗಂಟೆಯ ನಂತರ ಎಲ್ಲರೂ ಕೂಡ ಸ್ನಾನವನ್ನ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ನುಗ್ಗಲು ಸಂಭವಿಸಿರುವಂತದ್ದು. ಒಂದು ಕಡೆ ಕತ್ತಲು, ಮತ್ತೊಂದು ಕಡೆ ಫಾಗ್ ಇರುವಂತದ್ದು. ಹೀಗಾಗಿ ಜನರು ನದಿಯ ಕಿನಾರೆಗೆ ಹೋಗುವಂತ ಸಂದರ್ಭದಲ್ಲಿ ಈ ಕಾಲ್ತುಳಿತ ಸಂಭವಿಸಿದೆ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರು ಸೇರಿರುವಂತ ಹಿನ್ನೆಲೆಯಲ್ಲಿ ಈ ಒಂದು ಕಾಲ್ತುಳಿತ ಸಂಭವಿಸಿದೆ. ಮತ್ತೆ ಜನರು ಯಾವಾಗ ಕೆಲವರು ಕೆಳಗಡೆ ಬೀಳ್ತಾರೆ ಅವಾಗ ಆತಂಕಗೊಂಡು ಮತ್ತೊಬ್ರು ಓಡ್ಲಿಕ್ಕೆ ಶುರು ಮಾಡಿದಂತ ಸಂದರ್ಭದಲ್ಲಿ ಈ ಕಾಲ್ತುಳಿತದ ತೀವ್ರತೆ ಇನ್ನಷ್ಟು ಹೆಚ್ಚಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಅಫಿಷಿಯಲಿ 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಜಿಲ್ಲಾಡಳಿತ ಖಚಿತಪಡಿಸಿದೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. महाकुंभ में आने वाले सभी श्रद्धालुओं से अनुरोध कर रहा हूं कि आज क्षमता से अधिक भीड़ आ गई है प्रयागराज में, इसे संगम का आग्रह छोड़ दें और अपने अपने निकट वाले घाट पर स्नान करें। पहले प्रयास ये करें कि अभी शिविर से जाने का भी आग्रह न करें। सब लोग अपनी सुरक्षा में रहें, एक दूसरे की सुरक्षा करें। मैं वैष्णव संप्रदाय का सबसे वरिष्ठ धर्माचार्य होने के नाते